ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಅಶು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸಂಕ್ರಾಂತಿ ಹಬ್ಬನ ನಾವು ನಮ್ಮೂರಲ್ಲಿ ಹೇಗೆ ಆಚರಿಸ್ತೀವಿ ಅಂತ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಟಿಫನ್ ಏನೂ ಮಾಡೋ ಹಾಗಿಲ್ಲ ಇವತ್ತಿನ ದಿನ. ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅದಾದಮೇಲೆ ನಾವು ಟಿಫನ್ ಎಲ್ಲ ಮಾಡೋದು. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನ ಬಂದು ಊರಿನ ಆಚೆ ಇರೋದು. ಅಲ್ಲಿಂದ ನಾವು ನಡ್ಕೊಂಡು ಬರಬೇಕು ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಹೆಸರು ಬಂದು ಹಿರಿಯಮ್ಮ ಅಂತ. ಈ ದೇವಸ್ಥಾನ ಬಂದು ಊರಿನ ಆಚೆನೇ ಇರೋದು. ನಾವು ಏನೇ ಪೂಜೆ ಪುನಸ್ಕಾರ ಮಾಡೋ ಹಾಗಿದ್ರು ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗಬೇಕು. ಇಲ್ಲಿ ಕೇವಲ ಒಂದೇ ಒಂದು ದೇವಸ್ಥಾನ ಇಲ್ಲ, ಇನ್ನೂ ಎರಡಿದೆ. ಇದೆ ಆ ದೇವರು ಹಿರಿಯಮ್ಮ ಅಂತ ನೋಡ್ಕೊಳ್ಳಿ. ಇದೇ ಆ ದೇವಸ್ಥಾನ. ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಕಾಣಿಸ್ತಿದೆಯಲ್ಲ ಅರಳಿ ಮರ, ಅಲ್ಲಿ ಹೋಗಿ ಮತ್ತೆ ಅಲ್ಲೂ ಪೂಜೆ ಮುಗಿಸ್ಕೊಂಡು ಅಲ್ಲಿ ಇನ್ನೊಂದು ಕಡೆ ಉತ್ತಾ ಇದೆ, ಅಲ್ಲಿನೂ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಇಲ್ಲಿ ಇವತ್ತೇ ಅಂತಲ್ಲ, ಪ್ರತಿ ವರ್ಷವೂ ಬಂದು ನಾವು ಇಲ್ಲೇ ಪೂಜೆಯನ್ನು ಮಾಡ್ಕೊಂಡು ಹೋಗೋದು. ಅಲ್ಲಿ ದೂರದಲ್ಲಿ ಮನೆಗಳು ಕಾಣಿಸ್ತಿದೆಯಲ್ಲ ಅದೆಲ್ಲ ನಮ್ಮೂರು. ನಾವು ಊರಿಂದ ಆಚೆ ಬಂದಿರೋದು ಪೂಜೆ ಮಾಡೋಕ್ಕೆ. ಅಲ್ಲಿ ನಮ್ಮ ಅಜ್ಜಿ ಪೂಜೆ ಮಾಡ್ತಿದ್ದಾರೆ. ಇದೇ ಅರಳಿ ಮರ. ನಾನು ಚಿಕ್ಕವಳಿದ್ದಾಗ ಇಷ್ಟೊಂದೆಲ್ಲ ಹೊಂಬುಗಳೆಲ್ಲ ಬಿಟ್ಟಿರಲಿಲ್ಲ. ಬಟ್ ಇವಾಗ ನೋಡ್ತಿದ್ರೆ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಮರ ಅಂತ ಅನಿಸ್ತಾ ಇದೆ. ಇಲ್ಲಿ ಏನೇ ಹಬ್ಬ ಅಥವಾ ಏನೇ ಮಾಡಿದ್ರೂ ಇಲ್ಲೇ ಮಾಡೋದು. ಇದು ತೋಟ. ಈ ತೋಟದ ಮಧ್ಯೆನೇ ದೇವಸ್ಥಾನ ಇರೋದು. ಇದನ್ನೆಲ್ಲ ನೋಡಿಕೊಂಡು ನಾವೆಲ್ಲ ಮನೆಗೆ ಬಂದ್ವಿ ನಿಧಾನಕ್ಕೆ ಅಜ್ಜಿ ಜೊತೆ. ನೋಡಿ ಇದು ಅಲ್ಲಿ ಊರಿಂದ ಬರಬೇಕಾದ್ರೆ ಪಕ್ಕದಲ್ಲೇ ಕೆರೆ ಇದೆ. ಎಷ್ಟು ತುಂಬಿದೆ. ಮೊದಲೆಲ್ಲ ಮಳೆ ಬರ್ದಿರ ಫುಲ್ಲು ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಆದರೆ ಇವಾಗ ನೀರು ಬಿಡ್ತಿರೋದ್ರಿಂದ ತುಂಬಿದೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣನ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಆ ಕಲ್ಲು ಹತ್ರ ಕೂತ್ಕೊಂಡು ನಾನು ಬಟ್ಟೆ ಒಗಿತಿದ್ದೆ ಚಿಕ್ಕವಳಿರುವಾಗ ಸ್ಕೂಲಿಂದ ಬಂದಾಗ. ಇದು ನಮ್ಮ ಅಜ್ಜಿ ಮನೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಹೆಂಗಿಟ್ಟಿದ್ದಾರೆ ನಮ್ಮ ಅಜ್ಜಿ ಮನೆಯೆಲ್ಲ. ನೋಡಿ ದೊಡ್ಡದೋ ಚಿಕ್ಕದೋ ಅಥವಾ ಏನೇ ಆದರೂ ಮನೆಯೇ ಅಲ್ವಾ. ನಮ್ಮ ಅಜ್ಜಿ ಪುಟಾಣಿ ಮನೆ ಇದು. ನನಗೆ ತುಂಬ ಇಷ್ಟ. ನನಗೆಂಥ ಮೋಲ್ಡ್ ಮನೆಗೆ ಹೋದ್ರೂ ಈ ಥರ ಖುಷಿ ಸಿಗೋಲ್ಲ. ನಂಗೆ ನಮ್ಮ ಅಜ್ಜಿ ಮನೆಗೆ ಹೋದರೆ ಏನೋ ಒಂಥರ ಸಂತೋಷ, ಏನೋ ಒಂಥರ ನೆಮ್ಮದಿ. ನಾನು ಚಿಕ್ಕವಳಿದ್ದಾಗ ಇಲ್ಲೇ ಆಟ ಆಡ್ಕೊಂಡು ಬೆಳೆದಿದ್ದು. ಅಟ್ಟ ಅಂತ ಹೇಳ್ತಾರಲ್ಲ ಅದು ಮೇಲಿದೆ. ಚಿಕ್ಕವಳಿದ್ದಾಗ ಹತ್ತು ಹೋಗಿ ಅಲ್ಲಿ ಕೂತ್ಕೊತಿದ್ದೆ. ನೋಡಿದ್ರಲ್ಲ ಇದು ರೂಮು. ಇದೇ ನನ್ನ ಪುಟಾಣಿ ರೂಮು. ನಾನು ಬಂದಾಗ ಇಲ್ಲೇ ಇರೋದು. ಅದಾದಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಹೆಸರು ಶ್ರೀ ಬಲ್ಲಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಕೂಡ ತುಂಬ ಪವರ್ಫುಲ್ಲು. ನಾನು ಚಿಕ್ಕವಳಿದ್ದಾಗ ಇಲ್ಲೇ ಟ್ಯೂಷನ್ ಬರ್ತಿದ್ದೆ. ಇಲ್ಲೇ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಓದ್ಕೊತಾ ಇದ್ವಿ ನಾವು. ಅದೊಂಥರ ಮೆಮೊರೀಸು.
Thank you.